ಇದು ನಿಮ್ಮ ಊರಿನಲ್ಲಿ ಆಗಿರೋ ದೇವಸ್ಥಾನ, ರಾಘವನಗರದ ಆಗಿರೋ ದೇವಸ್ಥಾನ. ಇದು ನಿಮ್ಗೋಸ್ಕರ ಮಾಡಿರೋ ದೇವಸ್ಥಾನ. ಇದು ಎಲ್ಲರ ಜೀವನ, ಎಲ್ಲರ ಬದುಕು ಸುಂದರವಾಗಿರಬೇಕಾದ್ರೆ, ಸುಖವಾಗಿರಬೇಕಾದ್ರೆ, ಆನಂದವಾಗಿರಬೇಕಾದ್ರೆ ದೇವರ ಆಶೀರ್ವಾದ ಬೇಕು. ಹಳೆಯ ದೇವಸ್ಥಾನ ಇರೋದ್ರಿಂದ ಈಗ ಈ ಸ್ಥಿತಿಗೆ ನಾವು ತಂದಿದ್ದೀವಿ. ಜನ ಸೇವೆಯಿಂದ ಎಲ್ಲ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ರಾಘವನಗರ ಮತ್ತು ಅವಲಹಳ್ಳಿಯ ಗ್ರಾಮಸ್ಥರೆಲ್ಲರೂ ಸೇರಿ ಒಂದು ತೀರ್ಮಾನವನ್ನು ತಗೊಂಡ್ರು. ಅದು ತಗೊಂಡಿದ್ದು ಇವತ್ತು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಅನುಕೂಲ ಆಗೈತೆ. ಇವತ್ತು ಈ ದೇವಸ್ಥಾನದ ಉದ್ಘಾಟನೆ ಮತ್ತು ಆಶೀರ್ವಚನ ಎರಡನ್ನೂ ಆದಿಚುಂಚನಗಿರಿ ಮಠದ, ಬೆಂಗಳೂರು ನಗರದ ಶಾಖಾ ಮಠದ ಸ್ವಾಮೀಜಿಗಳಾದ ಸೋಮನಾಥ ಸ್ವಾಮೀಜಿಗಳ ಪಾದಗಳನ್ನು ನಮಸ್ಕರಿಸಿ ಅವರು ಇವತ್ತು ದೇವಸ್ಥಾನವನ್ನು ಉದ್ಘಾಟನೆ ಮತ್ತು ಆಶೀರ್ವಾದ ಮಾಡಲು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳು ಹೇಳ್ತಾ, ಇವತ್ತು ರಾಘವನಗರದಲ್ಲಿ ಅವಲಹಳ್ಳಿಯ ಏನೋ ಅವ್ರದ್ದೊಂದು ಕುಟುಂಬ ಇದೆ. ಆ ಕುಟುಂಬಕ್ಕೆ ಹೆಸರು ಬೋಡಪ್ಪನವರ ವಂಶಸ್ಥರು. ಅವರೆಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಮನೆ ದೇವರಿದ್ದು ಇದನ್ನು ಕಟ್ಟಬೇಕು ಅಂತ ತೀರ್ಮಾನವನ್ನ ತಗೊಂಡಾಗ ನಾವೆಲ್ಲ ಖುಷಿಯಾಗಿ ದೇವರ ಸೇವೆ ಮಾಡೋಕ್ಕೆ ಅನುಕೂಲ ನಮಗೆಲ್ಲ ಮಾಡಿಕೊಟ್ಟವ್ರೆ. ಇವತ್ತು ಸಾಕಷ್ಟು ಕುಕ್ಕಡಮ್ಮನ ದೇವಸ್ಥಾನ ಭಕ್ತಾದಿಗಳು ಇವತ್ತು ಸೇರಿದ್ದೀವಿ. ಇವತ್ತು ಇಲ್ಲಿ ದೇವ್ರ ಮುಂದೆ ನಾವು ಯಾರು ದೊಡ್ಡವರಲ್ಲ. ದೇವರಿಗೆ ಎದ್ರಕೊಬೇಕು ಹೊರತು ಮನುಷ್ಯರು ಯಾರು ಎದ್ರಕೊಳಕ್ ಹೋಗಬಾರ್ದು. ಅದೇ ನೀವುಗಳು ದೇವರು ಅನ್ನೋದನ್ನ ಮರ್ತಿದ್ದೀರಾ, ಅದಾಗಬಾರ್ದು. ಇದು ನಿಮ್ಮ ಊರಿನಲ್ಲಿ ಆಗಿರೋ ದೇವಸ್ಥಾನ, ರಾಘವನಗರದ ಆಗಿರೋ ದೇವಸ್ಥಾನ. ಇದು ನಿಮ್ಗೋಸ್ಕರ ಮಾಡಿರೋ ದೇವಸ್ಥಾನ. ಇದು ಅದಾಗಬಾರ್ದು. ಒಟ್ಟಿಗೆ ಸೇರ್ಕೋಬೇಕಿಲ್ಲಿ. ಈ ಯಾವುದೇ ಕಾರಣಕ್ಕೂ ಗುಂಪಾರಿಕೆ ಆಗಬಾರ್ದು. ಈ ಗುಂಪಾರಿಕೆ ನಾನು ನೋಡಿದ್ದೀನಿ ಇವೆಲ್ಲಾನು. ಅದು ಆಗಬಾರ್ದು ಇನ್ನು ಮುಂದೆ. ಯಾಕೆ ಮಾತಾಡ್ತೀನಿ ಅಂದರೆ, ಈ ದೇವಸ್ಥಾನ ಕಟ್ಟಬೇಕು, ಸ್ವಲ್ಪ ಅಡೆತಡೆಗಳಾಗಿದ್ದು ಅವೆಲ್ಲ ನಿವಾರಣೆ ಮಾಡಿದ್ದೀನಿ. ಬಿಡ್ರಿ ಅವೆಲ್ಲ. ಯಾಕೆಂದ್ರೆ ದೇವ್ರ ಕೆಲಸ ಮಾಡುವಾಗ ಇವೆಲ್ಲ ಅಡೆತಡೆ ಆಗೋದು ಸರ್ವೇ ಸಾಮಾನ್ಯ. ಆದರೆ ದೇವರು ಒಂದು ದಾರಿ ತೋರಿಸುವಾಗ ಅವೆಲ್ಲ ನಿವಾರಣೆ ಆಗುತ್ತದೆ. ಇನ್ನು ಮುಂದೆ ಆಗಬಾರ್ದು. ಯಾವುದೇ ಕಾರಣಕ್ಕೂ ದೇವಸ್ಥಾನಗಳಲ್ಲಿ ತಾರತಮ್ಯ ಮಾಡಬಾರ್ದು. ನಾನು ಮಾಡಿದೆ ಅಂತ ಯಾರು ಹೇಳ್ಕೊಳಕ್ ಹೋಗ್ಬಾರ್ದು. ಇಲ್ಲಿ ಎಲ್ಲರೂ ಭಕ್ತಾದಿಗಳೆಲ್ಲರೂ ಸೇರಿ ದೇವಸ್ಥಾನವನ್ನು ಇವತ್ತು ಜೀರ್ಣೋದ್ಧಾರ ಮಾಡೋರು. ಇವತ್ತು ಕುಕ್ಕಡಮ್ಮನ ದೇವಸ್ಥಾನ ಕಟ್ಟಬೇಕು ಅಂತ ಹಲವು ವರ್ಷಗಳ ಇದು ಕನಸಿತ್ತು. ಅದು ಇವತ್ತು ನೆರವೇರೈತೆ. ಆ ಕುಕ್ಕಡಮ್ಮನ ಶಕ್ತಿ ಎಷ್ಟು ಅಂತ ನಿಮ್ಗೆ ಯಾರು ಗೊತ್ತಿಲ್ಲ ಸರಿಯಾಗಿ. ನಮಗೆಲ್ಲ ಗೊತ್ತದ ಅವಲಹಳ್ಳಿಯವ್ರ ಅಳಬರಿಗೆ. ಪವಿತ್ರ ಕಾರ್ಯಕ್ರಮದ ಸಂದರ್ಭದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿರವರ ಚೇತನ ಚರಣಗಳನ್ನು ಸ್ಮರಣೆ ಮಾಡಿಕೊಂಡು ಬೆಂಗಳೂರು ಮಹಾನಗರದ ಅವಲಹಳ್ಳಿ ರಾಘವ ನಗರ ಈ ಭಾಗದಲ್ಲಿ ಪುರಾತನವಾದಂಥ ಶಕ್ತಿ ದೇವತೆ ಕುಕ್ಕುಡಮ್ಮ ದೇವಿ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಿ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಿ ಈ ಭಾಗದ ಎಲ್ಲ ಸದ್ಭಕ್ತರು ಇದುವರೆಗೆ ಉಪಮಹಾಪೌರರಾಗಿದ್ದಂಥ ಲಕ್ಷ್ಮೀನಾರಾಯಣವರು ದೇವಸ್ಥಾನದ ಬಗ್ಗೆ, ದೇವಸ್ಥಾನಕ್ಕೆ ಯಾರ್ಯಾರು ಸೇವೆ ಮಾಡಿದ್ರು ಎಲ್ಲರನ್ನು ಸಹ ನೆನೆಸ್ಕೊಂಡ್ರು. ನಾಗರಾಜು, ಶ್ರೀಮತಿ ಲೇಪಾಕ್ಷಿಯವರನ್ನು ನೆನೆಸ್ಕೊಂಡ್ರು. ಹಾಗೆ ಎಲ್ಲ ಗಣ್ಯರು, ಈ ಭಾಗದ ಹಿರಿಯರೆಲ್ಲ ಸೇರಿ ಭಾಳ ಸುಂದರವಾದಂಥ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೀರ. ನಿಜವಾಗ್ಲೂ ಭಾಳ ಸಂತೋಷ. ಲಕ್ಷ್ಮೀನಾರಾಯಣವರು ಯಾವಾಗಲೂ ಹೇಳ್ತಿದ್ರು, ಏನೆಲ್ಲ ಸಂಪತ್ತಿರ್ಬೋದು, ಹಣ ಇರ್ಬೋದು, ಅಧಿಕಾರ ಇರ್ಬೋದು, ಆದರೆ ದೇವರ ಆಶೀರ್ವಾದ ಎಲ್ಲರಿಗೂ ಬೇಕು. ದೇವರ ಆಶೀರ್ವಾದ ಇದ್ದರೆ
ಎಲ್ಲದಕ್ಕೂ ಬೆಲೆ ಇರುತ್ತೆ, ಗೌರವ ಇರುತ್ತೆ. ದೇವರಿಗಿಂತ ಯಾರು ದೊಡ್ಡವರಲ್ಲ ಅಂತೇಳಿ ಸಹ ಲಕ್ಷ್ಮೀನಾರಾಯಣರು ಹೇಳ್ತಾಯಿದ್ರು. ಅದಕ್ಕೆ ಹೇಳ್ತಾರೆ, ದೇವರು ಕೊಟ್ಟದ್ದು ಕೊನೆಯ ತನಕ, ಮಾನವ ಕೊಟ್ಟದ್ದು ಮನೆಯ ತನಕ ಅಂತೇಳಿ ಹೇಳ್ತಾರೆ. ಹಾಗೆ ನಾವೇನು ದೇವ್ರಿಗೆ ಏನು ಅರ್ಪಣೆ ಮಾಡ್ತೀವಿ, ನಮ್ಮ ಭಕ್ತಿಯನ್ನು, ನಮ್ಮ ಶ್ರದ್ಧೆಯನ್ನು, ನಮ್ಮ ಪ್ರೀತಿಯನ್ನು ಅರ್ಪಣೆ ಮಾಡ್ತೀವಿ, ದೇವರು ನಮಗೆ ಅಷ್ಟೇ ಆಶೀರ್ವಾದವನ್ನು ಮಾಡ್ತಾರೆ. ಎಲ್ಲರ ಜೀವನ, ಎಲ್ಲರ ಬದುಕು ಸುಂದರವಾಗಿರಬೇಕಾದ್ರೆ, ಸುಖವಾಗಿರಬೇಕಾದ್ರೆ, ಆನಂದವಾಗಿರಬೇಕಾದ್ರೆ ದೇವರ ಆಶೀರ್ವಾದ ಬೇಕು. ಇವತ್ತೇನು ನೀವು ದೇವ್ರ ಪೂಜೆಯನ್ನು ಮಾಡಿದ್ದೀರಾ, ಕುಕ್ಕುಡಮ್ಮ ದೇವಿಯ ದೇವರನ್ನು ಪೂಜೆಯನ್ನು ನೀವು ಮಾಡಿದ್ದೀರಾ. ದೇವರು ತಾಯಿ ಇದ್ದಾಗೆ, ದೇವರು ತಾಯಿ ಇದ್ದಾಗೆ. ತುಂಬ ಇದು ಕುಂಭಾಭಿಷೇಕದಿಂದ ದಿನ ಧಾರಣ ಮಾಡಿದ್ದೀವಿ. ಕುಂಭಾಭಿಷೇಕ ಎಲ್ಲ ಮಾಡಬೇಕು ಅಂದರೆ ಎಲ್ಲ ಜನ ಸಹಕಾರದಿಂದ ಎಲ್ಲ ಅನುಕೂಲದಿಂದ ಮಾಡಿರೋದು ಜನಗೋಸ್ಕರ ಚೆನ್ನಾಗಿ ದೇವಸ್ಥಾನ ಮುಂದೆ ಬಂದಿದೆ. ಹಳೆಯ ದೇವಸ್ಥಾನ ಇರೋದ್ರಿಂದ ಈ ಸ್ಥಿತಿಗೆ ನಾವು ತಂದಿದ್ದೀವಿ. ಜನ ಸೇವೆಯಿಂದ ಎಲ್ಲ. ಎಷ್ಟು ವರ್ಷದ ದೇವಸ್ಥಾನ? ಇದೊಂದು ನಾನು ಬುದ್ಧಿ ಕಡೆ ಮುಂಚಿಂದನೂ ಇದ್ದೆ. ಇದು ಒಂದು 35 ವರ್ಷ 40 ವರ್ಷದಿಂದ ನನಗೆ ಇದೆ. 50 ವರ್ಷನೇ ಆಗಿದೆ. ಆದ್ದರಿಂದ ಹಳೆಯ ದೇವಸ್ಥಾನ ಇರೋದ್ರಿಂದ ನಾನು ನಿಂತ್ಕೊಂಡು ಸ್ವಲ್ಪ ದೇವಸ್ಥಾನಕ್ಕೆ ಗಣ್ಯವತಿಗಳು ಲಕ್ಷ್ಮೀನಾರಾಯಣ ಅವರು ಸಹಾಯದಿಂದ ಮಾಡಿದ್ದೀವಿ. ಮತ್ತು ಎಲ್ಲ ಜನ ಸೇವಕರಿಂದ ಎಲ್ಲರೂ ಮಾಡಿದ್ದೀವಿ ಅಂತ. ಇವತ್ತು ಕಾರ್ಯಕ್ರಮ ಏನು ಮಾಡಿಕೊಂಡಿದ್ದೀವಿ? ಇವತ್ತು ಕುಂಭಾಭಿಷೇಕವನ್ನು ಮಾಡಿಕೊಂಡಿದ್ದೀವಿ ಸರ್. ನಿನ್ನೆ ಹೋಮ ಆಯಿತು, ಇವತ್ತು ಕುಂಭಾಭಿಷೇಕ ಮಾಡಿದ್ದೀವಿ. ಜನಗಳು ಒಂದು ದೇವರಿಗೆ ಜನ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ನಮಗೆ ಕೋರಿಕೊಳ್ತೇವೆ ಸರ್. ತಮ್ಮ ಹೆಸರು ನಾಗರಾಜು ಅಂತ. ಮತ್ತು ನಾವು ಸಹಾಯಕದಿಂದ ನಿಂತಿರೋರು ಎಲ್ಲ ನಮ್ಮ ಅತ್ತಿಗೆ ಆದ ಲೇಪಾಕ್ಷಿ ಅಂತ ಒಂದೊಬ್ಬರು ಲೇಡೀಸು. ನಾವು ಅವರ ಮೈದ ಆಗಿರೋದ್ರಿಂದ ಎಲ್ಲ ಸೇವಕರವರಿಂದ ಎಲ್ಲ ಮಾಡ್ತಾಯಿದ್ದೀವಿ.